ಇವತ್ತು ಕರ್ನಾಟಕದಲ್ಲಿ ಎರಡನೇ ಹಂತದ ಮತ ಚಲಾವಣೆ ಮಾಡಲಾಗಿದೆ. ಎಷ್ಟು ಪ್ರಮಾಣದಲ್ಲಿ ಜನರು ಮತ ಚಲಾವಣೆ ಮಾಡಿದ್ರು ಎಲ್ಲ ಡೀಟೇಲ್ ಅನ್ನ ನಾವು ನೋಡ್ತಾ ಹೋಗೋಣ. ಮತಯಂತ್ರ ಸೇರಿದೆ, ಮತದಾರರು ಬರೆದಿರುವಂತಹ ಅಭ್ಯರ್ಥಿಗಳ ಭವಿಷ್ಯ ಅಂತ ಹೇಳ್ಬೋದು. ಇವತ್ತು ಕದನ ಕಲಿಗಳ ಹಣೆ ಬರಹ ಮತಯಂತ್ರದಲ್ಲಿ ಭದ್ರವಾಗಿದೆ. ಬಿಸಿಲ ಬೇಗೆ ಮಧ್ಯೆಯೂ ಕೂಡ ಕರ್ತವ್ಯವನ್ನ ಮತದಾರರು ಮೆರೆದಿರುವಂತದ್ದು. ಇದೀಗ ಎಲ್ಲರ ಚಿತ್ತ ಜೂನ್ 4 ಫಲಿತಾಂಶ ಏನು ಬರುತ್ತೆ ಅದ್ರ ಮೇಲೆ ನೆಟ್ಟಿರುವಂತದ್ದು. ಎರಡನೇ ಹಂತದಲ್ಲಿ 70% ಮತದಾನ ಆಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಮೊದಲ ಹಂತದಲ್ಲಿ 69.56% ಮತದಾನ ಆಗಿತ್ತು. 2019 ಒಟ್ಟು 69% ಮತದಾನ ಆಗಿತ್ತು. ಈಗ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಚರ್ಚೆ ಸದ್ಯಕ್ಕೆ ನಡೀತಾ ಇರುವಂತದ್ದು. ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆದಿತ್ತು. ಈಗ ಒಂದ್ ರೀತಿಯಾಗಿ ರಿಸಲ್ಟ್ಗೋಸ್ಕರ ಜನರು ವೇಟ್ ಮಾಡ್ತಾ ಇರುವಂತದ್ದು. ಯಾವಾಗ ರಿಸಲ್ಟ್ ಬರುತ್ತೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಜನರು ಚಿಂತೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ವೋಟಿಂಗ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ 78.24% ವೋಟಿಂಗ್ ಆಗಿದೆ. ಇನ್ನು 2019 ಎಷ್ಟು ವೋಟಿಂಗ್ ಆಗಿತ್ತು ಅಂದ್ರೆ 76.58% ಆಗಿತ್ತು. ಇನ್ನು ಧಾರವಾಡದಲ್ಲಿ ಇವಾಗ ಪ್ರಸ್ತುತ 72.50% ಆಗಿದ್ರೆ 2019 70.29% ಆಗಿರುವಂತದ್ದು ಗಮನಿಸ್ತಾ ಇದ್ರೆ ನಾವು ಕೂಡ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ವಿ. ಇನ್ನು ಧಾರವಾಡದಲ್ಲೂ ಕೂಡ 72.5% ಆಗಿದೆ. 2019 70.29% ಆಗಿತ್ತು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇನ್ನು ಉತ್ತರ ಕನ್ನಡದಲ್ಲಿ ಈ ಬಾರಿ ಎಷ್ಟು ಮತದಾನ ಆಗಿದೆ ಅಂದ್ರೆ 73.52% ಆಗಿದೆ. 2019 74.16% ಆಗಿರುವಂತದ್ದು. ಒಂದು ರೀತಿಯಾಗಿ 1% ಕಮ್ಮಿ ಅಂತ ಹೇಳ್ಬೋದು. ಇನ್ನು ಚಿಕ್ಕೋಡಿಯಲ್ಲಿ 78.51% ಆಗಿದೆ. ಈಗ ಇನ್ನು 2019 75.62% ಆಗಿತ್ತು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇನ್ನು ದಾವಣಗೆರೆಯಲ್ಲಿ 77% ಆಗಿದೆ. ಕಳೆದ ಬಾರಿ 73.19% ಆಗಿರುವಂತದ್ದು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಇನ್ನು ಬಾಗಲಕೋಟೆಯಲ್ಲಿ 72.64% ಆಗಿತ್ತು. 2019 70.70% ಆಗಿರುವಂತದ್ದು. ಇನ್ನು ಬಾಗಲಕೋಟೆಯಲ್ಲಿ ಬೆಳಗಾವಿಗೆ ನಾವು ಹೋಗೋದಾದ್ರೆ 71.26% ಪ್ರಸ್ತುತ ಆದ್ರೆ 2019 67.84% ಆಗಿರುವಂತದ್ದು ಗಮನಿಸ್ತಾ ಇದ್ರೆ ಒಂದ್ ರೀತಿಯಾಗಿ ವೋಟ್ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈಗ ಒಂದ್ ರೀತಿಯಾಗಿ ಕಡಿಮೆ ಆಗ್ತಾ ಇರುವಂತ. ಇನ್ನು ಬಳ್ಳಾರಿಗೆ ಬರೋದಾದ್ರೆ 73.56% ಪ್ರಸ್ತುತ ಆದ್ರೆ 2019 69.76% ಮತದಾನ ಆಗಿತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನ ಬೀದರ್ನ ನಾವು ನೋಡ್ತಾ ಹೋಗೋದಾದ್ರೆ 65.13% ಪ್ರಸ್ತುತ ಮತದಾನ ಆಗಿದ್ರೆ 2019 63% ಆಗಿದೆ. ಒಂದ್ ರೀತಿಯಾಗಿ ಇನ್ಕ್ರೀಸ್ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಬೀದರ್ ವಿಚಾರಕ್ಕೆ ಬರೋದಾದ್ರೆ ಇನ್ನು ವಿಜಯಪುರದಲ್ಲಿ 66.32% ಪ್ರಸ್ತುತ ಆದ್ರೆ 2019 61.89% 2019 ಮತದಾನ ಆಗಿತ್ತು. ಇನ್ನು ಕಲಬುರಗಿಯಲ್ಲಿ 62.17% ಮತದಾನ 2024 ಆಗಿರುವಂತದ್ದು. 2019 ಒಂದ್ ರೀತಿಯಾಗಿ ಆಗ ಕಮ್ಮಿನೇ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಕಲಬುರಗಿಗೆ ಬರೋದಾದ್ರೆ ಈಗ ಹಾವೇರಿನ ನೋಡ್ತಾ ಹೋಗೋಣ. 77.57% 2024 ಆಗಿದ್ರೆ 2019 74.21% ಆವಾಗ ಮತದಾನ ಆಗಿತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಕೊಪ್ಪಳದಲ್ಲಿ 70.94% 2024 ಆದ್ರೆ 2019 68.56% ಮತದಾನ ಆಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ರಾಯಚೂರಿಗೆ ಹೋಗೋದಾದ್ರೆ 62% ಈಗ ಪ್ರಸ್ತುತ ಆದ್ರೆ 58.34% 2019 ಆಗಿತ್ತು. ಒಂದ್ ರೀತಿಯಾಗಿ ಈಗ ರಾಯಚೂರಲ್ಲೂ ಕೂಡ ಇನ್ಕ್ರೀಸ್ ಆಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ.